ಇದು ಗೋಲ್ಮಾಲ್ ಪ್ರಶ್ನೆಯೇ ಇಲ್ಲ. ಯಾಕಂತಂದರೆ ಗೋಲ್ಮಾಲ್ ಮಾಡಲಿಕ್ಕೆ ಯಾವ ರೀತಿ ಸಾಧ್ಯ ಹೇಳಿ. ಇವತ್ತು ಟೋಟಲಿ 3,20,000 ಮಂದಿ ಫಲಾನುಭವಿಗಳಿಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿದ್ದಾರೆ. ಅವರವ್ರ ಅಕೌಂಟು ನಮ್ಮ ಸರ್ಕಾರದಲ್ಲಿದ್ದಾವೆ. ನೇರವಾಗಿ ಅವ್ರ ಅಕೌಂಟ್, ಇದರಲ್ಲಿ ಬ್ರೋಕರ್ಸ್ ಇಲ್ಲ, ಏಜೆಂಟ್ಸ್ ಇಲ್ಲ, ಏನೂ ಇಲ್ಲದ ರೀತಿಯಲ್ಲಿ ಡೈರೆಕ್ಟ್ ನೇರ ಫಲಾನುಭವಿಗಳು ಮತ್ತು ಸರ್ಕಾರ, ಫಲಾನುಭವಿಗಳು ಮತ್ತು ಗ್ಯಾರಂಟಿ ಸರ್ಕಾರ ನೇರವಾಗಿ ಪ್ರತಿ ತಿಂಗಳ ಏನಾಗ್ತದೆ, ಈ ಫಲಾನುಭವಿಗಳು ಲಿಸ್ಟ್ ಬರ್ತಾ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ. ಗೋಲ್ಮಾಲ್ ಅನ್ನೋ ಪ್ರಶ್ನೆ ಎಲ್ಲಿರುತ್ತೆ? ಯಾರಾದರೂ ಒಬ್ಬರ ಅಕೌಂಟ್ ಇದ್ದದ್ದು ಒಬ್ಬರು ದುಡ್ಡು ತಗೊಳಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಈ ರೀತಿ ಕೆಲವೊಂದು ಪತ್ರಿಕೆಯಲ್ಲಿ ಗೋಲ್ಮಾಲು ಇವೆಲ್ಲ ಬರ್ತದೋ ನಿಜವಾಗ್ಲೂ ಕೂಡ ಆಸ್ಪದ ಅಂತೇಳಿ ಹೇಳಕ್ಕೆ ಬಯಸ್ತೀನಿ. ಯಾಕಂತಂದರೆ ಇವತ್ತು ಯಾವುದಾದ್ರೂ ಒಂದು ಫಲಾನುಭವಿ 3,28,000 ಮಂದಿ ಫಲಾನುಭವಿಗಳೊಳಗೆ ಒಂದು ಅಕೌಂಟ್ ತೋರಿಸ್ರಿ ಏನಾದರೂ ಇಂಥ ಮಿಸ್ಯೂಸ್ ಆಗಿವೇನೋ ಅಂತ. ಈ ರೀತಿ ಮಿಸ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಏನು ಮಾಡುತ್ತೆ, ಒಂದು DBT ಮುಖಾಂತರ ಮಾಡುತ್ತೆ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ ನಾವು. ಇದರಲ್ಲಿ ಯಾವ ರೀತಿ ಆಗುತ್ತೆ ಗೋಲ್ಮಾಲು? ನಿಜವಾಗಿ ನಾವೇನೋ ಪರಿಶೀಲನೆ ಮಾಡ್ತಾಯಿದ್ದೀವಿ. ಸತ್ತವ್ರದ್ದು ಮಲ್ಟಿಪಲ್ ಅಕೌಂಟ್ಸು, ಆಮೇಲೆ ಕೆಲವೊಬ್ಬರು ಮಿಸ್ಯೂಸ್ ಅಂತೂ ಕೆಲವು ಇರ್ತಾವೆ, ಇಲ್ಲ ಅಂತಲ್ಲ. ಕೆಲವು ಯಾವ ರೀತಿ ಮಿಸ್ಯೂಸ್ ಇರ್ತಾವೆ ಅಂತಂದರೆ ಡಬಲ್ ಅಕೌಂಟ್ ಮಾಡ್ಕೊಂಡು ಅವ್ರ ಅಕೌಂಟ್ಗೆ ಹಾಕ್ಸ್ಕೊಂತಾರೆ. ಅಂದರೆ ಇದೇನು ಗೋಲ್ಮಾಲ್ ಅಲ್ಲ. ಈಗ ಒಬ್ಬ ಫಲಾನುಭವಿ ಅವತ್ತು ಏನಾಗಿದೆ, 2023ರಲ್ಲಿ ಅರ್ಜೆನ್ಸಿನಲ್ಲಿ ಏನು ಮಾಡಿದರು, ಎನ್ರೋಲ್ಮೆಂಟ್ ಮಾಡೋ ಸಮಯದಲ್ಲಿ ಈ ಗ್ರಾಮ ಅನ್ನೋದು ಮತ್ತು ಕರ್ನಾಟಕ ಬಂದವರು ಏನು ಮಾಡಿದರು, ಅವ್ರ ಅಕೌಂಟ್ ಇಲ್ಲ ಅಂತಂದರೆ ಅವರು ರಿಲೇಷನ್ಗೆ ಹಾಕಿದರು. ಅವ್ರ ರಿಲೇಷನ್ ಅಕೌಂಟ್ ಕೊಟ್ಟ ಮೇಲೆ ಅವ್ರ ರಿಲೇಷನ್ಗೆ ಅಕೌಂಟ್ ದುಡ್ಡು ಹೋದ್ಮೇಲೆ ಅವ್ರು ಏನಾದರೂ ತಗೊಂಡಿರ್ಬೋದು ಬಿಟ್ಟು ಯಾವುದೇ ರೀತಿ ಗ್ಯಾರಂಟಿ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಾಗಲಿ ಇನ್ನೊಂದು ಬೇರೆ ಜಿಲ್ಲೆ ಆಗಲಿ ಈ ಗೋಲ್ಮಾಲ್ ಅನ್ನೋ ಪ್ರಶ್ನೆನೇ ಇಲ್ಲ. ಮೃತಪಟ್ಟವರ ಅಕೌಂಟ್ಗೆ ಏನು ಹೋಗಿದೆ ಸರ್, ಅದು ಗೋಲ್ಮಾಲ್ ಆಗಲ್ಲ ಅಂತ ಏನ್ರಿ? ಮೃತಪಟ್ಟವರ ಅಕೌಂಟ್ಗೆ ಖಾತೆಗಳಿಗೆ ಹಾಕಿ ದುಡ್ಡು ತೆಗೆದುಕೊಳ್ಳೋದು ಗೋಲ್ಮಾಲ್ ಆಗಲ್ವಾ ಅಂತ? ಅದು ಗೋಲ್ಮಾಲ್ ಆಗುತ್ತಾ? ಅದಕ್ಕೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ತಾವು ಹೇಳಿದ್ದು ಮೃತಪಟ್ಟವರ ಅಕೌಂಟ್ನಲ್ಲಿ ಇರುವಂಥ ದುಡ್ಡು ಯಾರು ಡ್ರಾ ಮಾಡ್ತಾರೆ ಅವರು ಗೋಲ್ಮಾಲ್ ಅಂತ ಹೇಳ್ತೀವಿ. ಆದರೆ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಅಕೌಂಟ್ ಪರಿಶೀಲನೆ ಮಾಡಿ ಅಕೌಂಟ್ ಲಾಕ್ ಮಾಡ್ಕೊಂಡು ಯಾರ್ಯಾರು ಅಮೌಂಟ್ ಡ್ರಾ ಮಾಡ್ಕೊಂತಾರೆ ಅವ್ರ ಮೇಲೆ ಕೇಸ್ ಮಾಡಿ ಒಳಗೆ ಹಾಕ್ತೀವಿ ನಾವು. ಫಲಾನುಭವಿಗಳೇ ಸರ್ಕಾರ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅಂದರೆ ಫಲಾನುಭವಿಗಳು ಈಗ ತೀರ್ಕೊಂಡ ಮೇಲೆ ಅವ್ರು ಹೆಂಗೆ ಗೋಲ್ಮಾಲ್ ಮಾಡೋಕ್ಕೆ ಸಾಧ್ಯ? ಫಲಾನುಭವಿಗಳು ಅಕೌಂಟ್ ಯಾರಿಗಿದೆಯಲ್ಲ, ಯಾರು ಆಪ್ರೇಟ್ ಮಾಡ್ತಾರೆ ಅಕೌಂಟು, ಅವ್ರು ಗೋಲ್ಮಾಲ್ ಮಾಡ್ಬೋದು ಅಷ್ಟೇ. ಸತ್ತವ್ರದ್ದು ಮಾಡ್ಬೋದು ಬಿಟ್ಟು ಉಳಿದ ಅಕೌಂಟ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಸತ್ತವ್ರದ್ದು ಯಾವ ರೀತಿ ಆಗ್ತಾವೆ ಅಂದರೆ, ಈಗ ಸತ್ತವ್ರು ಒಬ್ಬರು ತೀರ್ಕೊಂಡಿದ್ರು, ಅವ್ರ ಅಕೌಂಟ್ ಇದೆ, ಅವ್ರಿಗೆ ATM ಕಾರ್ಡ್ ಇತ್ತಂದರೆ ಯಾವ ರೀತಿ ನಾವು ಪರಿಶೀಲನೆ ಮಾಡಬೇಕು? ATM ರೂಪೇನಲ್ಲಿ ಅವ್ರು ATMನಲ್ಲಿ ಡ್ರಾ ಮಾಡ್ಕೊತಾರೆ. ಅದನ್ನು ನಾವೇನು ಮಾಡೀವಿ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಒಂದು ಮೀಟಿಂಗ್ ಮಾಡಿ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸು ಎಲ್ಲ ಬ್ಯಾಂಕ್ಗಳದ್ದು ಒಂದು ಲೆಟರ್ ಬರೆದಿವಿ ನಾವು. ಯಾವ ರೀತಿ ಬರೆದಿವಿ ಅಂತಂದರೆ, ಈ ಸತ್ತವ್ರ ಫಲಾನುಭವಿಗಳು ಯಾರು ಡ್ರಾ ಮಾಡ್ತಾರೆ ಅಂಥವ್ರದ್ದು ATM ಕಾರ್ಡು ಮತ್ತು ಪೇಟಿಎಮ್ ಅಕೌಂಟ್ಸ್ ಸೀಸ್ ಮಾಡಂತ ಹೇಳಿದ್ವಿ ನಾವು. ಆ ಲಿಸ್ಟು ಕೂಡ ಅತಿ ಶೀಘ್ರದಲ್ಲೇ ಕೊಡ್ತೀವಿ ನಾವು.